ನೆನ್ನೆ ದಿನದಲ್ಲಿ ನಾವು ತಿಳ್ಕೊಂಡ್ವಿ ಪವಿತ್ರಾತ್ಮ ಒಬ್ಬ ಮೀಡಿಯೇಟರ್ ಅಂತ. ಅಂದ್ರೆ ತಂದೆ ದೇವ್ರಿಗೂ ನಮಗೂ ಮಧ್ಯಸ್ಥಿಕನಾಗಿ ನಿಂತು ನಮ್ಮೊಳಗಡೆ ತಂದೆ ಚಿತ್ತ ಏನು ಇದೆಯೋ ಅದನ್ನ ಕರೆಕ್ಟಾಗಿ ಅವರು ಪ್ರಾರ್ಥನೆ ಮಾಡ್ತಾರೆ ಅಂತ. ಇವತ್ತು ನಾವು ಒಂದು ಕಾರ್ಯವನ್ನು ನಾವು ಪವಿತ್ರಾತ್ಮನ ಬಗ್ಗೆ ನಾವು ತಿಳ್ಕೊಳ್ಳೋಣ. ಆದಿಕಾಂಡದಲ್ಲಿ ಪವಿತ್ರಾತ್ಮನು ಅಂತ ನಾವು ಈ ಒಂದು ಸೀರೀಸ್ನ ಮತ್ತೆ ನಾವು ಇವತ್ತು ಕಂಟಿನ್ಯೂ ಮಾಡೋಣ. ಆದಿಕಾಂಡ 24:67ರಲ್ಲಿ ಆದಿಕಾಂಡದಲ್ಲೇ ದೊಡ್ಡ ಒಂದು ವಚನಗಳಿರೋ ಒಂದು ಅಧ್ಯಾಯ ಯಾವುದು ಅಂದರೆ 24. ಅದರಲ್ಲಿ 67ನೇ ವಚನವನ್ನು ನಾವು ಧ್ಯಾನ ಮಾಡೋಣ. ಆ ವಚನದಲ್ಲಿ ಏನಿದೆ ಅಂದರೆ ಈಸಾಕನು ರೆಬೆಕ್ಕನ ಅವ್ರ ಅಮ್ಮನ ಒಂದು ಗುಡಾರದಲ್ಲಿ ಕರ್ಕೊಂಡ ನಂತರ ಏನಾಗುತ್ತೆ ಅಂದರೆ ಅವ್ರ ಅಮ್ಮನ ಕಳ್ಕೊಂಡಿರೋ ಒಂದು ನೋವಿಂದ ಅವನು ಆಚೆ ಬರ್ತಾನೆ. ಅಂದರೆ ರೆಬೆಕ್ಕ ಏನು ಮಾಡ್ತಾರೆ ಅಂದರೆ ಈಸಾಕನ ಸಂತೈಸಿ ಆ ಒಂದು ದುಃಖದಿಂದ ಅವನ್ನ ಆಚೆ ಕರ್ಕೊಂಡು ಬಂದು ನೆಕ್ಸ್ಟ್ ಜೀವನವನ್ನು ಮಾಡೋಕ್ಕೆ ಅವಳು ಸಹಾಯ ಮಾಡ್ತಾಳೆ. ಇವತ್ತು ಪವಿತ್ರಾತ್ಮ ಯಾರು ಅಂತ ಹೇಳಿದ್ರೆ ಅವರು ನಮ್ಮ ಒಂದು ಜೀವಿತದಲ್ಲಿರೋ ರೆಬೆಕ್ಕ. ಅವರು ನಮ್ಮನ್ನ ಏನು ಮಾಡ್ತಾರೆ ಅಂದರೆ ಅವರು ನಮ್ಮನ್ನ ಖಂಡಿಸೋದಿಲ್ಲ, ಅವರು ನಮ್ಮನ್ನ ದೂರ ತಳ್ಳೋದಿಲ್ಲ. ನಾವು ಯಾವಾಗ ಏನೋ ಒಂದು ಕಳ್ಕೊಂಡಿರ್ತೀವಿ ಅಲ್ವಾ ಜೀವನದಲ್ಲಿ, ಯಾವುದೋ ಒಂದು ನೋವಲ್ಲಿರ್ತೀವಲ್ವ, ಯಾರೋ ಒಬ್ಬರು ವ್ಯಕ್ತಿನ ಇಲ್ಲ ವಸ್ತುನ ಏನೋ ಒಂದು ಕಾರ್ಯವನ್ನು ಇಲ್ಲ ಆಪರ್ಚುನಿಟಿನ ಕಳ್ಕೊಂಡು ನಾವು ದುಃಖವಾಗಿರುವಾಗ ಈ ಪವಿತ್ರಾತ್ಮ ನಮ್ಮ ಒಂದು ಟೆಂಟಲ್ಲಿ, ನನ್ನ ಒಂದು ಜೀವಿತದಲ್ಲಿ, ಈ ನಮ್ಮ ಒಂದು ದೇಹದಲ್ಲಿ, ನಮ್ಮ ಒಂದು ಕುಟುಂಬದಲ್ಲಿ, ನಮ್ಮ ಒಂದು ಮನೆಯಲ್ಲಿ ಅವರು ಇರೋದ್ರಿಂದ ಈ ಪವಿತ್ರಾತ್ಮ ಏನು ಮಾಡ್ತಾರೆ ಅಂದರೆ ನಮ್ಮ ಜೀವಿತದ ಒಂದು ಲೋಯೆಸ್ಟ್ ಪಾಯಿಂಟಲ್ಲಿ ನಾವಿರುವಾಗ ಯೋಚನೆಗಳಲ್ಲಿ ಕಳೆದೋದಾಗ ಅವರು ನಮ್ಮ ಜೀವಿತದಲ್ಲಿದ್ದು ಅವರು ಸುಮ್ಮನೆ ಇರೋದಿಲ್ಲ ಮತ್ತು ಅವ್ರು ನಮ್ಮನ್ನ ಖಂಡಿಸೋದಿಲ್ಲ. ಅವ್ರು ಏನು ಮಾಡ್ತಾರೆ ಅಂದರೆ ನಮ್ಮನ್ನ ಬಲಪಡಿಸ್ತಾರೆ, ನಮ್ಮನ್ನ ಸಂತೈಸ್ತಾರೆ. ನಾವೆಲ್ಲ ನಿಜವಾಗ್ಲೂ ಆಶೀರ್ವದಿಸಲ್ಪಟ್ಟವರು. ಯಾಕಂದರೆ ದೇವಾದಿ ದೇವನು ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡಿದ ಏಕೈಕ ದೇವನು ಅವನು ಏನು ಮಾಡ್ತಾರೆ ಅಂದರೆ ನಮ್ಮ ಜೊತೆ ಇದ್ದು ನಮ್ಮ ಒಂದು ಕಷ್ಟಗಳಲ್ಲಿ ನಮ್ಮನ್ನ ಸಂತೈಸುವ ಒಬ್ಬರು ತಾಯಿಯಾಗಿ ನಮ್ಮ ಜೊತೆ ಇದ್ದು, ಧೈರ್ಯ ಕೊಡುವ ಒಬ್ಬ ತಂದೆಯಾಗಿ ನಮ್ಮ ಜೊತೆ ಇದ್ದು, ಈಗ ಕಷ್ಟ ಸುಖವನ್ನು ಹಂಚಿಕೊಳ್ಳುವ ಸ್ನೇಹಿತರಾಗಿ ಒಟ್ಟು ನಮ್ಗೆ ಬೇಕಾಗಿರೋ ಎಲ್ಲ ಅವರಾಗಿ ನಮ್ಮನ್ನ ಸಂತೈಸಿ ನಮ್ಮನ್ನ ಬಲಪಡಿಸ್ತಾರೆ. ಈ ಥರ ಬೈಬಲಲ್ಲಿ ಎಲ್ಲ ಕಡೆ ನಾವು ನೋಡ್ಬೋದು. ದಾವಿದನ ನೋಡ್ಬೋದು. ಅವ್ರ ತಂದೆಗೆ ಅವನಿರೋದೇ ಜ್ಞಾಪನ ಇಲ್ಲ. ಆ ಥರ ಒಂದು ಕೈ ಬಿಡಲ್ಪಡುವ ಒಂದು ಸಂದರ್ಭದಲ್ಲಿ ಅವನ್ನ ದೇವರು ಆಯ್ಕೆ ಮಾಡಿ ಅಭಿಷೇಕ ಮಾಡ್ತಾರೆ. ಪವಿತ್ರಾತ್ಮ ಅವನ ಬಳಿ ಹೋಗ್ತಾರೆ. ನೆಕ್ಸ್ಟು ಯಾವ ಕೈ ಬಿಡಲ್ಪಟ್ಟ ಒಂದು ಪರಿಸ್ಥಿತಿಯಲ್ಲಿ ದಾವಿದ ಇದ್ನೋ ಅದರಿಂದ ನಾವು ಒಂದು ಗ್ಯಾಪ್ ಬರುತ್ತೆ. ಅಲ್ಲಿ ಏನೋ ಒಂದು ಪವಿತ್ರಾತ್ಮ ಅವನ್ನ ಬದಲಾವಣೆ ಮಾಡ್ತಾರೆ, ಸಂತೈಸ್ತಾರೆ, ಬಲಪಡಿಸ್ತಾರೆ. ನೆಕ್ಸ್ಟು ನಾವು ಅವನ್ನ ನೋಡೋದು ಎಲ್ಲಿ ಅಂದರೆ ಗೋಲಿಯಾತ್ನ ಹೊಡಿತಾನೆ. ಇವತ್ತು ಪವಿತ್ರಾತ್ಮ ನಮ್ಮನ್ನ ಸಂತೈಸ್ತಾರೆ, ಹೌದು. ಸಂತೈಸ್ಬಿಟ್ಟು ನಂತರ ನಮ್ಮನ್ನ ಏನು ಮಾಡ್ತಾರೆ ಅಂದರೆ ನಮ್ಮನ್ನ ಬಲಪಡಿಸಿ ಅನೇಕರಿಗೆ ನಾವು ಸಂತೈಸುವರಾಗಿ ನಮ್ಮನ್ನ ಮಾಡ್ತಾರೆ. ನಮ್ಮ ಜೀವಿತದಲ್ಲಿರೋ ಗೋಲಿಯಾತ್ಗಳನ್ನ ನಾವು ಒಡೆದೇ ಹಾಕುವಂತೆ ಅವ್ರು ಮಾಡ್ತಾರೆ. ನಮ್ಮ ಜೀವಿತದಲ್ಲಿರುವ ಎರಿಕೋ ಕೋಟೆಗಳನ್ನ ಬೀಳ್ಸುವ ಹಾಗೆ ನಮಗೆ ಅವರು ಬಲಪಡಿಸ್ತಾರೆ, ಸಂತೈಸ್ತಾರೆ, ನಂತರ ನಮ್ಮನ್ನ ಬಲಪಡಿಸ್ತಾರೆ. ಯಾರು ನಮ್ಮ ಜೊತೆ ಇರಲಿ ಬಿಡಲಿ, ನಮ್ಮ ವಿರೋಧವಾಗಿ ಯಾರೇ ಇರಲಿ, ಇವ್ರು ನಮ್ಮ ಜೊತೆ ಇರೋದ್ರಿಂದ ನಾವು ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳೋದು ಬೇಕಾಗಿಲ್ಲ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ ನಮ್ಮನ್ನ ಸಂತೈಸುವ ಒಂದು ಆತ್ಮ ಇದ್ದಾರೆ, ನಮ್ಮನ್ನ ಬಲಪಡಿಸುವ ಒಂದು ಆತ್ಮ ಇದ್ದಾರೆ. ಇವ್ರು ನಮ್ಮ ಜೀವಿತದಲ್ಲಿ ಇದ್ದು ನಮ್ಮ ಕಥೆಯನ್ನು ಬದಲಾವಣೆ ಮಾಡ್ತಾರೆ. ಆಮೇನ್.